ಶೌಚಾಲಯದ ಗುಂಡಿಯಲ್ಲಿ ಮನುಷ್ಯನ ತಲೆಬುರುಡೆ ಮೂಳೆಗಳು ಲಭ್ಯವಾಗಿದೆ. ಅಂದರೆ ಅಸ್ಥಿಪಂಜರ ಈಗ ಲಭ್ಯವಾಗಿದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಎಚ್.ಡಿ. ಕೋಟೆ ತಾಲೂಕಿನ ಚೊಂಪನಹಳ್ಳಿಯ ಚಿನ್ನಪ್ಪಪಾಳ್ಯ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ದಾಸಪ್ರಕಾಶ್ ಎಂಬುವರ ಮನೆಯ ಹಿತ್ತಲಿನ ಶೌಚಾಲಯದ ಗುಂಡಿಯಲ್ಲಿ ಇದು ಪತ್ತೆಯಾಗಿದೆ. ಶೌಚಾಲಯದ ಗುಂಡಿ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ದುರಸ್ತಿಯನ್ನ ಮಾಡ್ತಾ ಇದ್ದಂಥ ಮಾಲೀಕರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ರವಾನಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. 7 ತಿಂಗಳಿನಿಂದ ಕಾಣೆಯಾಗಿರುವಂಥ ದಾಸ್ ಪ್ರಕಾಶ್ ಈಗ ಮೂಳೆ ಪತ್ತೆಯಲ್ಲಿ ಆಗಿರೋದ್ರಿಂದ ಅನೇಕ ಅನುಮಾನಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಲ್ಯಾಬ್ಗೆ ಕಳೆಬರಹದ ಮೂಳೆಗಳನ್ನು ಈಗ ರವಾನೆ ಮಾಡಿದ್ದಾರೆ. ದಾಸಪ್ರಕಾಶ್ ಎಂಬುವರ ಮನೆಯ ಹಿತ್ತಲಿನ ಶೌಚಾಲಯದ ಗುಂಡಿಯಲ್ಲಿ ಇದು ಪತ್ತೆಯಾಗಿರೋದು. ಬಟ್ ದಾಸ್ ಪ್ರಕಾಶ್ ಅವರೇ 7 ತಿಂಗಳಿನಿಂದ ಕಾಣೆಯಾಗಿದ್ದಾರಂತೆ. ಹಾಗಾಗಿ ಅವರ ಬಾಡಿ ಏನಾದರೂ ಇದೆಯಾ, ಯಾಕಂದರೆ ಅವರು ಪತ್ತೆನೇ ಆಗಿಲ್ಲ ಇನ್ನೂವರೆಗೂ. ಹಾಗಾಗಿ ಅದನ್ನು DNA ಟೆಸ್ಟನ್ನು ಮಾಡಬೇಕಾಗತ್ತೆ. ಬೆಂಗಳೂರಿನ ಲ್ಯಾಬ್ಗೆ ಈಗ ಕಳೆಬರದ ಮೂಳೆಗಳನ್ನು ರವಾನೆ ಮಾಡಿದ್ದಾರೆ. ಅಲ್ಲಿ ತಲೆಬುರುಡೆ ಕೂಡ ಸಿಕ್ಕಿದೆ, ಮೂಳೆಗಳು ಕೂಡ ಪತ್ತೆಯಾಗಿವೆ. ಅವುಗಳೆಲ್ಲ ಈಗ ಲ್ಯಾಬಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ಪತ್ತೆ ಮಾಡಬೇಕು, ಯಾರದ್ದು ಏನು ಅಂತೇಳಿ ಗೊತ್ತಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, 7 ತಿಂಗಳಿನಿಂದ ಓನರ್ ನಾಪತ್ತೆ ಆಗ್ತಾರೆ. ಬಟ್ 7 ತಿಂಗಳ ನಂತರ ಈಗ ಅಲ್ಲಿ ತಲೆಬುರುಡೆ ಮತ್ತು ಮೂಳೆಗಳು ಸಿಗುತ್ತೆ ಅಂತಂದರೆ ಒಂದಕ್ಕೊಂದು ಲಿಂಕ್ ಏನಾದರೂ ಇದೆಯಾ? ಏನಾದರೂ ವೈಮನಸ್ಸು, ಯಾರ ಜೊತೆಯಾಗಿ ಜಗಳ ಏನಾದರೂ ಇತ್ತಾ? ಆ ನಿಟ್ಟಿನಲ್ಲಿ ಆ ರೀತಿಯಾದಂಥ ಅನುಮಾನಗಳು ಏನಾದರೂ ವ್ಯಕ್ತವಾಗ್ತಾ ಇದೆ ಪೊಲೀಸರಿಗೆ? ಅರುಣ್, ಈಗ ಆ ನಿಟ್ಟಿನಲ್ಲೇ ಈಗ ಪೊಲೀಸರ ತನಿಖೆಯು ಕೂಡ ಆರಂಭವಾಗಿರುವಂತದ್ದು. ಮನೆ ಯಜಮಾನ ಪ್ರಕಾಶ್ 7 ತಿಂಗಳಿಂದ ನಾಪತ್ತೆ ಆಗಿರುವಂತದ್ದು. ಅದಕ್ಕೆ ಆ ಸಂದರ್ಭದಲ್ಲಿ ಅವರ ನಾಪತ್ತೆ ಪ್ರಕರಣವು ಕೂಡ ದಾಖಲಾಗಿತ್ತು. ಆದ್ರೆ ಈಗ ಅವರದೇ ಮನೆಯ ಹಿತ್ತಲಿನ ಶೌಚಾಲಯದ ಗುಂಡಿ ಒಳಗಡೆ ಒಂದಿಷ್ಟು ಮೂಳೆಗಳು ಸಿಕ್ಕಿರುವಂತದ್ದು. ಇನ್ನು ಎಕ್ಸಾಕ್ಟ್ ಆಗಿ ಇವು ದಾಸ್ ಪ್ರಕಾಶ್ ಅವರ ಮೂಳೆಗಳ ಅನ್ನುವಂಥದ್ದು ಖಚಿತವಾಗಿಲ್ಲ. ಆದ್ರೆ ಈಗ ತೀವ್ರವಾದಂತಹ ಅನುಮಾನ ಇರುವಂತದ್ದು. ಒಂದು ಕಡೆಯಲ್ಲಿ ದಾಸ್ ಪ್ರಕಾಶ್ ನಾಪತ್ತೆ, ಜೊತೆಗೆ ಆ ಒಂದು ಗುಂಡಿ ಒಳಗಡೆ, ಶೌಚಾಲಯದ ಗುಂಡಿ ಒಳಗಡೆ ಸಿಕ್ಕಿರುವಂತದ್ದು. ಹಾಗಾಗಿ ಪೊಲೀಸ್ ಆ ಎಲ್ಲ ಮೂಳೆಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಅದರ ಒಂದು ವರದಿ ಬಂದ ನಂತರದಲ್ಲಿ ಈ ಪ್ರಕರಣದ ಮೂಲ ಏನು, ಅಂದ್ರೆ ಇದೇನು ಕೊಲೆ ಮಾಡಿ ಹಾಕಿರುವಂತದ್ದ, ಇದು ನಿಜಕ್ಕೂ ಕೂಡ ದಾಸ್ ಪ್ರಕಾಶ್ ಅಥವಾ ಬೇರೆ ಯಾರು ಅನ್ನುವಂತ ವಿಚಾರಣೆಯ ಆರಂಭವಾಗುತ್ತೆ. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.